ಮಾರ್ಕೆಟು ಬಳಿ ಇರುವಂಥ ಒಂದು ಪುತ್ಥಳಿ, ಅದ್ಭುತವಾದಂಥ ಒಂದು ಪುತ್ಥಳಿನ ಇಟ್ಟಿರುವಂಥ ನನ್ನ ಹೋರಾಟಗಾರ, ನನ್ನ ಆತ್ಮೀಯ ಗೆಳೆಯ ಮಹಾರಾಜರ ಪುತ್ಥಳಿ ಅಲ್ಲಿಟ್ಟು ಹಿಂದುಳಿದವರಿಗೆ, ಬಡವರಿಗೆ, ದಲಿತರಿಗೆ, ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಅವರು ರಕ್ಷಣೆಯಾಗಿ ಆ ಪುತ್ಥಳಿಯನ್ನು ಇಟ್ಟಂಥವರು ನನ್ನ ಶಿವಕುಮಾರ್ ನಾಯಕ. ಹಾಗೆಯೇ ದಲಿತರ ಕೂಗಿಗೆ ಧ್ವನಿಗೂಡಿಸುವಂಥ ನನ್ನ ಆತ್ಮೀಯ ಗೆಳೆಯ, ಎಂದೂ ಹೋರಾಟದಲ್ಲಿ ಮುಂಚೂಣಿನಲ್ಲಿ ಇರುವಂಥ ರಘು ಅವರೇ ಹಾಗೂ ಮುರುಘಾ ಅವರೇ, ಇಲ್ಲಿ ಬಂದಿರುವಂಥ ಎಲ್ಲ ಮಾರ್ಕೆಟಿನ ವ್ಯಾಪಾರಿಗಳೇ ಹಾಗೂ ನನ್ನ ದಲಿತ ಬಂಧುಗಳೇ. ಇಂದು ತಮಿಳು, ತೆಲುಗು, ಕನ್ನಡ ಎಲ್ಲ ಜನಗಳು ಒಂದಾಗಿ ಅಲ್ಲಿ ಸತತವಾಗಿ ವ್ಯಾಪಾರಗಳನ್ನ ಮಾಡಿಕೊಂಡು, ಗುಡ್ಡೆ ತರಕಾರಿಗಳನ್ನ ವ್ಯಾಪಾರ ಮಾಡಿಕೊಂಡು ತಾವೆಲ್ಲ ಇದ್ದೀರಿ. ಏಕಾಏಕಿ ಈ ಸರ್ಕಾರ ಕೂಡಲೇ ಇಲ್ಲಿಂದ ತೆರವು ಮಾಡಬೇಕು, ಕೂಡಲೇ ಎಲ್ಲನೂ ಬೀದಿ ಬದಿ ವ್ಯಾಪಾರಿಗಳನ್ನ ಎಲ್ಲರನ್ನೂ ಓಡಿಸ್ಬೇಕು ಎನ್ನುವರ ಒಂದು ಉನ್ನತ ಇದಕ್ಕೆ ಕೈ ಹಾಕಿರೋದು. ಇದು ನಾಚಿಕೆಗೇಡಿನ ಸಂಗತಿ, ಹುನ್ನಾರಕ್ಕೆ ನಾಚಿಕೆಗೇಡಿನ ಸಂಗತಿ. ಇದು ನಡೀತಾನೇ ಇದೆ. ದಿನನಿತ್ಯ ಎಲ್ಲರ ಹೊಟ್ಟೆಯನ್ನು ಉರಿಸ್ತಾ ಇದ್ದೀರಾ. ನಿಮ್ಮ ಸರ್ಕಾರನೂ ಅದೇ ಥರ ಹುರಿದೋಗುತ್ತೆ ಅನ್ನೋದು ನಮ್ಮ ಎಲ್ಲ ದಲಿತ ಬಂಧುಗಳ ಕೂಗು. ಇವತ್ತು ಒಬ್ಬ ವ್ಯಾಪಾರಿ 1000 ರೂಪಾಯಿ ದುಡಿದ್ರೆ ಆತ ಮಕ್ಕಳನ್ನ ಫೀಸ್ ಕಟ್ಟೋದಾಗಲಿ, ಆತನ ಸಂಸಾರ ನಡೆಸೋದಾಗಲಿ, ಬಾಡಿಗೆ ಕಟ್ಟೋದಾಗಲಿ, ಅವನು ಒಂದು 10,000 ರೂಪಾಯಿ ಬಂಡವಾಳ ಹಾಕಿದ್ರೆ ಅವನಿಗೆ ದುಡ್ಡು ಕೊಡೋದಾಗಲಿ, ಇದೆಲ್ಲ ನಡೀತಾ ಇದೆ. ಇದೆಲ್ಲ ಯಾರಿಗೂ ಗೊತ್ತಿಲ್ಲ, ಇದು ಯಾರಿಗೂ ಗೊತ್ತಾಗೋದಿಲ್ಲ. ನೀವು ಬೀದಿ ಬದಿ ವ್ಯಾಪಾರಿಗಳಿಗೆ ನೀವು ಈ ಥರ ಕಂಡೀಷನ್ ಹಾಕಿದ್ರೆ, ಸ್ಟಾರ್ ಹೋಟ್ಲ್ಗಳಿಗಿದೆ ಸ್ವಾಮಿ, ಎಷ್ಟು ಸೆಡ್ ಬ್ಯಾಕ್ ಬಿಟ್ಟಿಲ್ಲ. ಮುಂದೆ ಬಂದು ಸ್ಟಾರ್ ಹೋಟ್ಲ್ಗಳು ಇದೆ. ಆ ಸ್ಟಾರ್ ಹೋಟ್ಲ್ಗಳಿಗೆಲ್ಲ ತಾವು ಏನು ಹೇಳ್ತೀರಿ? ನಿಮ್ಮ ಲೂಲು ಮಾಲು ಸನ್ಮಾನ್ಯ ಶ್ರೀ ನಮ್ಮ ಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಅವರು ಲೂಲು ಮಾಲ್ಗೆ ಸೊರಂಗ ಮಾರ್ಗ ತಗೊಂಡವ್ರೆ. ಆ ಸೊರಂಗ ಮಾರ್ಗ ಹೆಂಗೆ ಬಂತು? ನಿಮ್ಗೇನಾದ್ರು ನಾಚಿಕೆ ಮಾನ ಮರ್ಯಾದೆ ಇತ್ತು ಅಂದರೆ ಇವರ ಶಾಪಗಳು ನಿಮ್ಮನ್ನೆಲ್ಲ ತಟ್ಟದೆ ಬಿಡೋದಿಲ್ಲ. ಇವರು ಖಂಡಿತವಾಗ್ಲೂ ಈ ಕೂಗು ಇದು ತುಂಬ ವಿಧಾನಸೌಧ ತನಕ ಹೋಗೇ ಹೋಗುತ್ತೆ. ಇವ್ರು ಹೇಳಿದ್ರು, ಮೈಸೂರು ಮಹಾರಾಜರು ಒಬ್ಬರಿಗೆ ಸೀಮಿತ ಅಲ್ಲ, ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ಎಲ್ಲ ಜನಗಳ, ಎಲ್ಲ ಕಡು ಬಡವರ ಕೂಗಿಗೆ ತಾವು ಧ್ವನಿ ಕೊಡಬೇಕು. ಅಣ್ಣ ಹೇಳ್ದಂಗೆ ರಘುವರ್ಣವರಾಗಲಿ, ಶಿವಕುಮಾರ್ ನಾಯಕರಾಗಲಿ, ನಾವೆಲ್ಲ ಸೇರಿಕೊಂಡು ಒಂದು 4-5 ಬಸ್ಗಳು ಎಲ್ಲ ತುಂಬಿಸ್ಕೊಂಡು ನಿಮ್ಮ ಮನೆ ಮುಂದೆನೇ ಬಂದು ಕೂತ್ಕೊಂತೀವಿ, ನೀವೇ ನ್ಯಾಯ ಕೊಡಬೇಕು ಅಂತ ನನ್ನ ಹೋರಾಟ. ಈ ನಮ್ಮ ಕೂಗು ಇವತ್ತೇನು ನಾವು ಡಿಸೈಡ್ ಮಾಡ್ತಾ ಇದ್ದೀವಿ, ಏನು ನಮ್ಮ ಕೂಗು ಮಹಾರಾಜರಿಗೆ ತಲುಪಬೇಕು. ಈ ಕೂಗು ಮಹಾರಾಜರಿಗೆ ತಲುಪಬೇಕು. ಮಹಾರಾಜರು ಮಧ್ಯಸ್ಥಿಕೆ ವಹಿಸಬೇಕು. ಮಹಾರಾಜರು ಹೇಳಬೇಕು ಸರ್ಕಾರಕ್ಕೆ, ಮಾರ್ಕೆಟ್ ನಮ್ಮ ಅಪ್ಪಂದು, ಮಾರ್ಕೆಟ್ ನಮ್ಮದು, ನಾವು ನಮ್ಮ ಜನಕ್ಕೆ ಕೊಟ್ಟಿದ್ದೀವಿ, ಮಧ್ಯದಲ್ಲಿ ನಿಮ್ದೇನಯ್ಯ ಅಂತೇಳಿ ಮಹಾರಾಜರು ಕೇಳಬೇಕು. ಅವ್ರು ಕೇಳಬೇಕು. ಅರ್ಧ ಆಯ್ತಾ? ಮಾರ್ಕೆಟ್ ಜಾಗ ಬೇಕು ಅಷ್ಟೇ. ಹಂಗಾಗಿ ಮಾರ್ಕೆಟ್ ಯಾರಪ್ಪಂದೂ ಅಲ್ಲ. ಮಾರ್ಕೆಟ್ ಡಾಕ್ಯುಮೆಂಟ್ಸ್ ಇವ್ರು ಎತ್ಕೊಂಡೋಗಿ ಅಡ ಇಟ್ಬಿಟ್ಟಿದ್ದಾರೆ. ತಿಂಗಳ ಕಾರ್ಪೊರೇಷನ್ ಅವರು ಬಡ್ಡಿ ಕಟ್ತಾ ಇದ್ದಾರೆ. ನಮ್ಮ ಮಾರ್ಕೆಟ್ನ ಅಡ ಇಟ್ಬಿಟ್ಟಿದ್ದಾರೆ, ಟೌನ್ ಹಾಲ್ನ ಅಡ ಇಟ್ಬಿಟ್ಟಿದ್ದಾರೆ. ಇವತ್ತು ಶಿವಕುಮಾರ್ ನಾಯಕ ಮಹಾರಾಜರು ಜಯಂತಿ ಮಾಡಿದಾಗ ತಾವೆಲ್ಲ ಬಂದಿಲ್ಲ. ನಾನೊಂದು ಮಾತಂದೆ, ಹೋರಾಟಗಾರರು ಬರ್ತಾರೆ ಅಂತ ನೀವೆಲ್ಲ ಅವ್ರ ಜೊತೆ ಇರಬೇಕು. ಹೌದು, ಎಲ್ಲರೂ ಜೊತೆನಲ್ಲಿರ್ಬೇಕು. ಏನಮ್ಮ ಈಗ ಹಿಂದೇನಾಯ್ತು ಬಿಟ್ಬಿಡೋಣ, ಮುಂದೆ ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗೋಣ. ಇವತ್ತು ನಮ್ಮ ಕ್ರಾಂತಿರಾಜ್ ಅವರು ಹೇಳೋದು ಸರಿ ಇದೆ. ಇದು ಒಬ್ಬರು ಸಮಸ್ಯೆ ಅಲ್ಲ, ಇದು ನಮ್ಮ ಮನೆ ಸಮಸ್ಯೆ. ಯಾರ ಸಮಸ್ಯೆ? ಮಾರ್ಕೆಟ್ ಸಮಸ್ಯೆ, ನಮ್ಮ ಮನೆ ಸಮಸ್ಯೆ. ಆ ಮನೆಗೆ ಒಬ್ಬ ಓನರ್ ಅವನೇ ಓಟ್ ಹಾಕಿಸ್ಕೊಂಡು MLA ಆಗವ್ರೆ. ಅರ್ಥ ಆಯ್ತಾ? ಜಮೀರ್ ಅಹ್ಮದ್ ಅವರು ಕೂಡ ಇದಕ್ಕೆ ಕಾರಣ ಹೇಳಬೇಕು. ಈಗ ಜಮೀರ್ ಅಹ್ಮದ್ ಅವ್ರಿಗೂ ಕೂಡ ನಾವು ನಾಳೆ ಭೇಟಿ ಮಾಡುವಂಥ ಕೆಲಸ ಮಾಡಬೇಕು. ಶಿವಕುಮಾರ್ ನಾಯಕ್ ಅವರು, ಕ್ರಾಂತಿರಾಜ್ ಅವರು ದಯಮಾಡಿ ಟೈಮಿಂಗ್ಸ್ ಫಿಕ್ಸ್ ಮಾಡಬೇಕು. ಮಾರ್ಕೆಟ್ಗೆ ಜಮೀರ್ ಅಹ್ಮದ್ ಬರಬೇಕು. ಯಾರು ಬರಬೇಕು ಮಾರ್ಕೆಟ್ಗೆ? ಮಾರ್ಕೆಟ್ಗೆ ಯಾರು ಬರಬೇಕು? ಮಾರ್ಕೆಟ್ಗೆ ಜಮೀರ್ ಅಹ್ಮದ್ ಬರಬೇಕು. ಯಾಕಂದರೆ ಈ ಸ್ಟೇಟ್ಗೆ ಒಬ್ಬರು ಚೀಫ್ ಮಿನಿಸ್ಟರ್ ಇದ್ದಾರೆ, ನಮ್ಮ ಕ್ಷೇತ್ರಕ್ಕೊಬ್ಬರು MLA ಪ್ಲಸ್ ಚೀಫ್ ಮಿನಿಸ್ಟರ್ ಇದ್ದಾರೆ, ಅದೇ ಜಮೀರ್ ಅಹ್ಮದ್. ಅವ್ರು ಬರಬೇಕು. ಬಡವ್ರ ಕಷ್ಟ ಕೇಳಬೇಕು, ಬೀದಿ ವ್ಯಾಪಾರಿಗಳ ಪರವಾಗಿ ನಿಲ್ಲಬೇಕು. ಇದು ನಮ್ಮ ಧ್ವನಿ. ನಮ್ಮ ಧ್ವನಿನ, ನಮ್ಮ ಹುಟ್ಟನ್ನ, ನಮ್ಮ ವಾಯ್ಸ್ನ ಹುಟ್ಟಡಗಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ನಾವು ವಾಯಿಸಿರ್ತಕ್ಕಂಥ ಹುಲಿಗಳು, ವಾಯಿಸಿರ್ತಕ್ಕಂಥ ಚಿರತೆಗಳು, ವಾಯಿಸಿರ್ತಕ್ಕಂಥ ಸಿಂಹಗಳು ನಾವು. ಅರ್ಥ ಆಯ್ತಾ? ಅದನ್ನು ಹುಟ್ಟಡಗಿಸೋದಕ್ಕಾಗಲ್ಲ. ಅಲ್ಲೊಬ್ಬರು ಲೋಕಲ್ MLA ಇದ್ದಾರೆ. ಆ MLA ಅವ್ರನ್ನ ಮೀರಿ ಇವರು ಇಷ್ಟೆಲ್ಲ ಮೀರಿ ದೌರ್ಜನ್ಯಗಳು ಮಾಡೋದು
ತಪ್ಪು. ಇವಾಗ ಕ್ರಾಂತಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ, ಶಿವಕುಮಾರ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಮೈಸೂರಿಗೆ ನಾನು ಬಸ್ ಆರ್ಗನೈಸ್ ಮಾಡ್ತೀನಿ, ಒಂದು 3 ದಿನದಲ್ಲಿ ನೀವೆಲ್ಲ ಡೇಟು ಟೈಮ್ ಫಿಕ್ಸ್ ಮಾಡಿ ಮೈಸೂರು ಮಹಾರಾಜರನ್ನ ಹೋಗಿ ನೋಡ್ಕೊಂಬರೋಣ. ಯಾಕಂದರೆ ನಾವು ಮೈಸೂರು ಮಹಾರಾಜರ ಋಣದಲ್ಲಿದ್ದೀವಿ. ಅರ್ಥ ಆಯ್ತಾ? ನಮ್ಮ ನಾಡು ದೊರೆಗಳವರು. ಅರ್ಥ ಆಯ್ತಾ? ಅನ್ನ ತಿಂತಾಯಿದ್ವಿ, ಅನ್ನ ತಿಂದಿದ್ವಿ. ನಾವು ಅಲ್ಲಿ ಹೋಗಿ ಒಂದಿನ ಹೋಗ್ಬಿಟ್ಟು ಬರೋಣ. ಇಲ್ಲಿಂದ ಏನು ಮೈಸೂರು ಎಷ್ಟು ಕಿಲೋಮೀಟ್ರ್ ಬಸ್ಸು? ಹಾಂ, 140. ಹಾಂ, ಏನು ಹೋಗೋದಕ್ಕೆ 2.5 ಅವರು, ಬರೋದಕ್ಕೆ 2.5 ಅವರು, ಅಲ್ಲೊಂದು 2.5 ಅವರು, ಒಟ್ಟು 7.5 ಅವರು. ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ಬಿಟ್ಟರೆ ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಲ್ಲಿ ಇರ್ತೀವಿ. ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ ಬೆಂಗಳೂರು ಬಿಟ್ಟರೆ ಸಾಯಂಕಾಲ 6 ಗಂಟೆಗೆ ಇರ್ತೀವಿ. ಮಧ್ಯಾಹ್ನ ನೀವು 12 ಗಂಟೆಗೆ ಬಿಟ್ಟರೆ ಸಾಯಂಕಾಲ 8 ಗಂಟೆಗೆ ಬೆಂಗಳೂರಲ್ಲಿ ಇರ್ತೀವಿ. ದೂರ ಏನಿಲ್ಲ. ಇದು ನಮ್ಮ ಜೀವನದ ದಾರಿ, ಇದು ನಮ್ಮ ಫ್ಯೂಚರ್, ಇದು ನಮ್ಮದಲ್ಲ, ನಮ್ಮ ಮಕ್ಕಳ ಭವಿಷ್ಯ, ಇದು ನಿಮ್ಮ ಮಕ್ಕಳ ಭವಿಷ್ಯ. ಅರ್ಥ ಆಯ್ತಾ? ಹಂಗಾಗಿ ಮಾರ್ಕೆಟ್ ನಮ್ಮದು, ಮಾರ್ಕೆಟ್ ಬಿಟ್ಕೊಡೋಂಗಿಲ್ಲ. ಮಾರ್ಕೆಟ್ ಫುಟ್ಪಾತ್ ವ್ಯಾಪಾರ ಅಲ್ಲ, ಮಾರ್ಕೆಟು ಒಳಗಡೆ ಇರ್ತಕ್ಕಂಥ ಮಾರ್ಕೆಟ್ ವ್ಯಾಪಾರ. ಅದು ಬೀದಿ ವ್ಯಾಪಾರಿಗಳಿಗೆ, ರಸ್ತೆ ವ್ಯಾಪಾರಕ್ಕೆ, ಫುಟ್ಪಾತ್ ವ್ಯಾಪಾರಕ್ಕೆ, ಗಲ್ಲಿ ವ್ಯಾಪಾರಕ್ಕೆ, ಮಾರ್ಕೆಟ್ ವ್ಯಾಪಾರಕ್ಕೆ ವ್ಯತ್ಯಾಸ ಗೊತ್ತಿಲ್ಲದಿರ್ತಕ್ಕಂಥ ಮುಟ್ಟಾಳ್ರಿ ಇವತ್ತಿನ ದಿನ ನಮ್ಮನ್ನು ಆಳ್ತಾ ಇದ್ದಾರೆ. ನಮ್ಮ ಕರ್ಮ. ಅರ್ಥ ಆಯ್ತಾ? ನಮ್ಮನ್ನ ಆಳ್ತಾ ಇದ್ದಾರೆ, ಅದು ನಮ್ಮ ಕರ್ಮ. ನೋಡೋಣ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೂ ಶಾಶ್ವತ ಅಲ್ಲ. ಎಲೆಕ್ಷನ್ ಬರಲಿ, ನೋಡ್ಕೊಳ್ಳೋಣ. ಓಕೆ, ಎಲೆಕ್ಷನ್ ಬರಲಿ, ನೋಡ್ಕೊಳ್ಳೋಣ. ನಮ್ಮ ನೋಡ್ಕೊಳ್ಳೋಣ. ಇವಾಗಿಂದ ಅವ್ರು ನಮ್ಮ ಹೊಟ್ಟೆ ಮೇಲೆ ಹೊಡೆದವ್ರಲ್ಲ, ನೋಡ್ಕೊಳ್ಳೋಣ. ಅದೇನು ದೊಡ್ಡ ವಿಚಾರ ಅಲ್ಲ, ನೋಡ್ಕೊಳ್ಳೋಣ. ಸರಿ ಮಾಡಿದ್ರೆ ಸರಿ, ಇಲ್ಲಾಂದರೆ ಸರ್ಕಾರನ ಕಿತ್ತಾಕ್ಬಿಡ್ತೀವಿ ಮುಂದಕ್ಕೆ. ನಮಗೆ ತಾಕತ್ತಿದೆ, ನಾವೆಲ್ಲ ವೋಟರ್ಸ್ ಇದ್ದೀವಿ ಅಲ್ವಾ?